ಎಲ್ಲರಿಗೂ ನಮಸ್ಕಾರ. ಇವತ್ತು ಹೈ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಪ್ರೋಟೀನ್ ದೋಸೆಗೆ ಮೊಳಕೆ ಹೆಸರು ಕಾಳು ಬೇಕು. ಹೆಸರು ಕಾಳು ದೇಹಕ್ಕೆ ತುಂಬಾ ತಂಪು ನೀಡುತ್ತೆ. ಪ್ರೋಟೀನ್, ಕ್ಯಾಲ್ಸಿಯಂ, ಫೋಲೇಟ್, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ವಿಟಮಿನ್ B2, B3, B5, B6, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಚರ್ಮದ ಕಾಂತಿನ ಹೆಚ್ಚಿಸುತ್ತೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಶಕ್ತಿನ ಹೆಚ್ಚಿಸುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, BP, ಡಯಾಬಿಟಿಸ್ ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಆರೋಗ್ಯಕ್ಕೆ ಹೆಸರು ಕಾಳು ತುಂಬಾ ಒಳ್ಳೆಯದು. ಮೊದಲು ಹೆಸರು ಕಾಳನ್ನ ಚೆನ್ನಾಗಿ 2 ಸಲ ನೀರಲ್ಲಿ ತೊಳೆದು ಮತ್ತೆ ನೀರು ಹಾಕಿ 12 ಗಂಟೆ ನೀರಲ್ಲಿ ನೆನೆಸಿಡಿ. 12 ಗಂಟೆ ನಂತರ ನೀರನ್ನು ಚೆಲ್ಲಿ ಪುನಃ 2-3 ಸಲ ತೊಳಿಬೇಕು. ಇಲ್ಲಾಂದ್ರೆ ಅಂಟು ಬಂದ್ಬಿಡುತ್ತೆ ಮೊಳಕೆ ಕಾಳು. ನೀರೆಲ್ಲ ಫಿಲ್ಟರ್ ಆಗಬೇಕು. ನೀರೆಲ್ಲ ಡ್ರೈ ಆದ್ಮೇಲೆ ಒಂದು ಹತ್ತಿ ಬಟ್ಟೆಯಲ್ಲಿ ಹೆಸರು ಕಾಳನ್ನ ಹಾಕಿ ಸುತ್ತಿ ಒಂದು ಬೌಲ್ ನಲ್ಲಿ ಇಡಿ. 15ರಿಂದ 18 ಗಂಟೆ ಹಾಗೆ ಬಿಡಬೇಕು. ನೋಡಿ, 18 ಗಂಟೆಗೆ ಇಷ್ಟು ಮೊಳಕೆ ಬಂದಿರುತ್ತೆ. ಇಷ್ಟು ಮೊಳಕೆ ಬಂದ್ರೆ ಸಾಕು. ಬೇಸಿಗೆ ಕಾಲದಲ್ಲಾದ್ರೆ ಬೇಗ ಮೊಳಕೆ ಬರುತ್ತೆ. ನೀವು ಚಳಿಗಾಲದಲ್ಲಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅವಾಗ 1-2-3 ಗಂಟೆ ಜಾಸ್ತಿ ಹೊತ್ತು ಹಾಗೆ ಬಿಡಿ, ಚೆನ್ನಾಗಿ ಮೊಳಕೆ ಬರುತ್ತೆ. ನಂತರ ಹೈ ಪ್ರೋಟೀನ್ ದೋಸೆ ಮಾಡಲು 1 ಕಪ್ ಅಷ್ಟು ಮೊಳಕೆ ಆಗಿರುವಂತಹ ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ತಗೊಳ್ಳಿ. ಖಾರಕ್ಕೆ ಸರಿ ಹೋಗುವಷ್ಟು ಹಸಿ ಮೆಣಸಿನಕಾಯಿ 4ರಿಂದ 5 ಹಾಕೊಂಡಿದೀನಿ. 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕೊಳ್ಳಿ. ಕರಿಬೇವು 1 ರೆಂಬೆ ಅಷ್ಟು ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ. 1ರಿಂದ 2 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಗ್ರೈಂಡ್ ಮಾಡಿ. ಫಸ್ಟ್ ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿ. ನಂತರ ರುಚಿಗೆ ಸರಿ ಹೋಗುವಷ್ಟು ಉಪ್ಪು ಹಾಕಿದೀನಿ. ನಾನು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಬಳಸ್ತೀನಿ. ಟೇಬಲ್ ಸಾಲ್ಟ್ನ ಬಳಸಬೇಡಿ. ನೋಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಇಷ್ಟು ಮೆತ್ತಗೆ ರುಬ್ಕೋಬೇಕು. ತುಂಬಾ ನೀರ್ ಹಾಕೋಬೇಡಿ. ದೋಸೆ ನೀರ್ ಆಗ್ಬಿಟ್ಟು ದೋಸೆ ಹೆಂಚಿಗೆ ಅಂಟ್ಕೊಬಿಡುತ್ತೆ, ಸರಿಯಾಗಿ ದೋಸೆ ಬರಲ್ಲ. ಸ್ವಲ್ಪ ಗಟ್ಟಿಯಾಗಿರ್ಬೇಕು. ರುಬ್ಬಿರುವಂತಹ ಹಿಟ್ಟನ್ನ ಬೇರೆ ಬೌಲ್ಗೆ ತಗೊಳ್ಳಿ. ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಸ್ಟವ್ ಮೇಲೆ ಕಬ್ಬಿಣದ ದೋಸೆ ತವನ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಅಲ್ಯೂಮಿನಿಯಂ ದೋಸೆ ತವನ ಬಳಸಬೇಡಿ. ಕಬ್ಬಿಣದ ಪಾತ್ರೆಗಳನ್ನ ಬಳಸೋದ್ರಿಂದ ನಮಗೆ ಐರನ್ ಡಿಫಿಷಿಯನ್ಸಿ ಬರಲ್ಲ. ದೋಸೆ ತವ ಬಿಸಿ ಆದ್ಮೇಲೆ ಚಿಕ್ಕ ಈರುಳ್ಳಿನ ಕಟ್ ಮಾಡಿ ದೋಸೆ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಯಿಂದ ಚೆನ್ನಾಗಿ ಉಜ್ಕೋಬೇಕು. ಮೊದಲು ಚಿಕ್ಕ ದೋಸೆ ಹಾಕಿ ನೋಡಿ. ದೋಸೆ ತವಕ್ಕೆ ಅಂಟ್ಕೊಂಡ್ರೆ ಸರಿಯಾಗಿ ದೋಸೆ ಬರ್ತಾ ಇಲ್ಲ ಅಂದ್ರೆ 1 ಹಿಡಿಯಷ್ಟು ಅಥವಾ 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕಿ 100% ದೋಸೆ ಚೆನ್ನಾಗಿ ಬರುತ್ತೆ. ಸೇಮ್ ಪೆಸರಟ್ಟು ಹೇಗ್ ಮಾಡ್ತೀರಾ ಅದೇ ರೀತಿ ಮಾಡೋದು. ಪೆಸರಟ್ಟು ಮಾಡ್ಬೇಕಾದ್ರೆ ಅಕ್ಕಿನ ಹೆಸರು ಕಾಳು ಜೊತೆನೆ ನೆನ್ಸಿಡ್ತೀವಿ. ಇದ್ರಲ್ಲಿ ರುಬ್ಕೊಂಡು ಹಾಗೆ ಹಾಕೊಳ್ಳಿ. ಬರ್ಲಿಲ್ಲ ಅಂದ್ರೆ ಮಾತ್ರನೇ 1 ಹಿಡಿಯಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ದೋಸೆ ಹಾಕೊಳ್ಳಿ. ಓಕೆನಾ? ನೋಡಿ, ಫಸ್ಟ್ ದೋಸೆ ಹಾಕಿದ್ದೀನಿ, ಅದು ಸರಿಯಾಗಿ ಬರಲಿಲ್ಲ. ದೋಸೆ ತವಗೆ ಅಂಟ್ಕೊಬಿಟ್ಟಿದೆ. ನಂತರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ದೋಸೆ ಹಾಕಿದ್ದೀನಿ. ನೋಡಿ, ನೀಟಾಗಿ ಬಂದಿದೆ. ದೋಸೆ ಮೇಲೆ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳ್ಳಿ. ಕೆಲವರು ಶುಂಠಿ ಕೂಡ ಹಾಕ್ತಾರೆ. ಸಣ್ಣಕ್ಕೆ ಕಟ್ ಮಾಡಿ ಶುಂಠಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮನೇಲಿ ಮಕ್ಕಳು ಶುಂಠಿ ಹಾಕೋದು ಅಷ್ಟು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನಿಮ್ಮ ಮಕ್ಕಳು ತಿಂದರೆ ಹಾಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಆಗಲು ಬಿಡಿ. 2 ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನೂ ಫ್ರೈ ಆಗಬೇಕು. ಆ ಥರ ನೋಡಿ, ಕಾಣಿಸ್ತಿದೆ ಅಲ್ವಾ? ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅಷ್ಟೇ. ತುಂಬಾ ರುಚಿಕರವಾಗಿ ಆರೋಗ್ಯಕರವಾಗಿ ಹೈ ಪ್ರೋಟೀನ್ ದೋಸೆ, ಮೊಳಕೆ ಹೆಸರು ಕಾಳು ದೋಸೆ ರೆಡಿ ಆಗುತ್ತೆ. ದೊಡ್ಡವರು ಮೊಳಕೆ ಕಾಳನ್ನ ಹಾಗೆ ತಿನ್ನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಚಿಕ್ಕ ಮಕ್ಕಳು ಮೊಳಕೆ ಕಾಳು ತಿನ್ನಲ್ಲ, ಅವ್ರಿಗೋಸ್ಕರ ಈ ರೀತಿ ದೋಸೆ ಮಾಡ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದ್ರೆ ಕನ್ನಡ ಸಂಜೀವನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.